ಮಹಾಲಕ್ಷ್ಮಿ ಲೇಔಟ್ನ 2ನೇ ಹಂತದ 10ನೇ ಅಡ್ಡರಸ್ತೆಯಲ್ಲಿರುವ ಶ್ರೀ ವರದ ಶನೇಶ್ವರ ಸ್ವಾಮಿ, ಶ್ರೀ ಸಂಜನಾ ದೇವಿ, ಶ್ರೀ ಛಾಯಾದೇವಿ ಸಮೇತ ಸೂರ್ಯನಾರಾಯಣ ಸ್ವಾಮಿಯ 26ನೇ ವರ್ಷದ ವರ್ಧಂತ್ಯುತ್ಸವ ನಡೆಯಿತು. ಶ್ರೀ ವರದ ಶನೇಶ್ವರ ಸ್ವಾಮಿಯ ವರಪುರುಷ ನರಸಿಂಹಯ್ಯನವರ ನೇತೃತ್ವದಲ್ಲಿ ನಡೆದ 26ನೇ ವರ್ಷದ ವರ್ಧಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ಪಂಚಲೋಹದ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ನಡೆಸಲಾಯಿತು. ಬೆಳಗ್ಗೆ ವೇದ ಮಂತ್ರ ಪಾರಾಯಣ, ಕಲಶಾರಾಧನೆ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಮಹಾರುದ್ರ ಹೋಮ, ಪ್ರಾಯಶ್ಚಿತ್ತ ಹೋಮ ಸೇರಿದಂತೆ ಪೂರ್ಣಾಹುತಿ ನಡೆಸಲಾಯಿತು. ಆಗಮಿಸಿದ ಸಾವಿರಾರು ಜನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸಂಜೆ ಶ್ರೀ ಛಾಯಾದೇವಿ, ಸಂಜನಾ ದೇವಿ ಮತ್ತು ಸೂರ್ಯನಾರಾಯಣ ಸಮೇತ ಶ್ರೀ ಶನೇಶ್ವರ ಸ್ವಾಮಿ ದೇವರುಗಳ ಉತ್ಸವ ಮೂರ್ತಿಯನ್ನು ಮುತ್ತಿನ ಪಲ್ಲಕ್ಕಿಯೊಂದಿಗೆ ಬಡಾವಣೆಯ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ವೀರಭದ್ರ ನೃತ್ಯ, ಕರಡಿ ಮಜಲು ವಾದ್ಯ, ಲಿಂಗಧೀರರ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ವರ್ಷದ ವಾರ್ಷಿಕೋತ್ಸವ ಇವತ್ತು ಭಕ್ತರ ಆಶೀರ್ವಾದ, ನನ್ನ ಭಕ್ತರ ಬೆಂಬಲ, ನನ್ನ ಭಕ್ತರೇ ದೇವರು. ಯಾಕೆಂದರೆ ದೇವರು ಇರಬೇಕು ಅಂದರೆ ಭಕ್ತರು ಇರಬೇಕು, ಭಕ್ತರು ಇರಬೇಕು ಅಂದರೆ ದೇವರು ಇರಬೇಕು. ಇವೆರಡು ಬಾಂಧವ್ಯ. ಆದ ಕಾರಣ ಎಲ್ಲ ಭಕ್ತರ ಬೆಂಬಲದಿಂದ 26 ವರ್ಷದ ವಾರ್ಷಿಕೋತ್ಸವ ಪೂಜೆನ ನಿರಂತರವಾಗಿ ಭಾಳ ವರ್ಷಕ್ಕೂ ಭಾಳ ಹೆಚ್ಚಿನ ರೀತಿಯಲ್ಲಿ ನಾವು ನಡೆಸ್ಕೊಂಬಂದಿದ್ದೀವಿ. ನನ್ನ ಭಕ್ತರು, ಸೇವೆಕರ್ತರಾಗಿರ್ತಕ್ಕಂಥ ಭಕ್ತರು ನನಗೆ ಸಾಕಾಗುವಷ್ಟು ಬೆಂಬಲ ಕೊಟ್ಟು ಭಾಳ ಹೆಚ್ಚಿನ ರೀತಿಯಲ್ಲಿ ಈ ಸೇವೆ ನಡೆಸ್ತಾ ಇದ್ದಾರೆ. ಆದ್ದರಿಂದ ನಾನೇನು ನಡೆಸೋಕ್ಕಾಗ್ತದೆ, ನನ್ನ ಭಕ್ತರು ಬೆಂಬಲ ಇದೆ, ನಾನು ಮಾಡ್ತಾಯಿದ್ದೀನಿ. ಸ್ವಾಮಿ ಆಶೀರ್ವಾದ ಭಕ್ತರಿಗಿದೆ, ಭಕ್ತರು ಬೆಂಬಲ ಕೊಡ್ತಾ ಇದ್ದಾರೆ, ನಾನು ನಡೆಸ್ತಾ ಇದ್ದೀನಿ. ಭಕ್ತರೇ ಇದೇ ಹೇಳ್ತಾ ಹೆಚ್ಚಿನ ರೀತಿಯಲ್ಲಿ ಅನುದಾನ, ವಾರವಾರಲು ಅನುದಾನ ಆಗ್ತಾ ಇದೆ, ಸೇವೆ ನಡೀತಾ ಇದೆ. ಬೇಕಾದಷ್ಟು ಜನಕ್ಕೆ ಮಕ್ಕಳಾಗಿದೆ. ಹೆಚ್ಚಿನ ರೀತಿಯಲ್ಲಿ ಮಕ್ಕಳು ಗಾಳಿ ಹಿಡಿದ ಕೇಸು ಇವು ಈ ದೇವಸ್ಥಾನದಲ್ಲಿ ಭಾಳ ಪ್ರಶಸ್ತಿಯಾಗಿ ಈ ಈ ಮೊನ್ನೆ ಮಾಲೆ ಅಮಾಸೆ ಒಳಗೆ ಒಂದು 25 ದೆವ್ವ ಬಿಡಿಸ್ದೆ. ಭಾಳ ಹೆಚ್ಚಿನ ರೀತಿಯಲ್ಲಿ ಬಿಡುಗಡೆಯಾಗಿದೆ. ಯಾರು ನೆಂಬಿ ಮನಸ್ಫೂರ್ತಿಯಾಗಿ ಬರ್ತಾರೋ ಇಲ್ಲಿಗೆ ಅವ್ರ ಕಾರ್ಯ ಸುದ್ದಿಯಾಗಿದೆ. 1 ದಿನ 2 ದಿನ ಬಂದು ನನ್ನ ಕೆಲಸ ಆಗಲಿಲ್ಲ ಅಂತೇಳಿ ಮನಸ್ಸಿನಲ್ಲಿ ಹೇಳ್ಕೋದ್ರೆ ಅವ್ರ ಕೆಲಸ ಖಂಡಿತ ಆಗಿರೋದಿಲ್ಲ. ಯಾರು ಸಂಪೂರ್ಣವಾಗಿ ಭಕ್ತರೆ ಕಲ್ಲು ದೇವರು ಅಂತ ಹಿಂದೆ ನಮ್ಮ ಹಿರಿಕರು ಪೂಜೆ ಮಾಡ್ತಾಯಿದ್ರು. ಯಾವ ಕೆಲಸ ಮಾಡಬೇಕಾದ್ರೂ ನಂಬಿಕೆ ಇರಬೇಕು, ನಂಬಿಕೆ ಇಲ್ಲದೆ ಇರೋ ಕೆಲಸ ಯಾವ ಕೆಲಸನೂ ಆಗಲ್ಲ. ಆದ್ದರಿಂದ ಯಾರು ನೆಂಬಿ ಸಂಪೂರ್ಣವಾಗಿ ಈ ಸ್ಥಾನದಲ್ಲಿ ನಂಬಿದಾರೋ ಅವ್ರ ಕೆಲಸ ಎಲ್ಲ ಆಗಿದ್ದಾವೆ. ನಾನು ಹೇಳೋದಿಲ್ಲ, ನನ್ನ ಭಕ್ತರೇ ಹೇಳ್ತಾರೆ, ನನ್ನ ಭಕ್ತರೇ ನಿಮಗೆಲ್ಲ ಉತ್ತರ ಕೊಡ್ತಾರೆ. ತಿಳ್ಕೊಳ್ಳಿ ಅಂತಕ್ಕಂಥ ವಿಚಾರ ನಿಮ್ಮೆಲ್ಲರಲ್ಲೂ ಹೇಳ್ತಾ, ಇಲ್ಲಿರ್ತಕ್ಕಂಥ ನನ್ನ ಭಕ್ತರು ಇವರೆಲ್ಲ ನನ್ನ ಪರಮ ಭಕ್ತರು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಭಕ್ತರೇ ಮಾತಾಡ್ತಾರೆ, ಕೇಳಿ. ಏನೇನಾಯಿತು ಅನ್ನೋದು ನಾನು ಹೇಳೋದಿಲ್ಲ, ನನ್ನ ಭಕ್ತರೇ ಹೇಳ್ತಾರೆ. ಭಕ್ತರ ಹೆಚ್ಚಿನ ರೀತಿಯಲ್ಲಿ ನಡೆಸಲಿ. ನಾನು 27 ವರ್ಷ ಸ್ವಾಮಿ ಬರೋಕ್ಕೆ ಹಿಡಿದು 40 ವರ್ಷಗಳ ಕಾಲ ದೇವಸ್ಥಾನ ನಾನು ಮಾಡಲೇಬಾರ್ದು ಅಂತ 15 ವರ್ಷಗಳ ಕಾಲ ನಾನು ತಳ್ಳಿದೆ. ಆದರೆ ಸ್ವಾಮಿ ಬಿಡಲಿಲ್ಲ. ಎಲ್ಲೆಲ್ಲಿ ಮಕ್ಕಳಾದವು ಅವರೇ ನಿಂತ್ಕೊಂಡು ದೇವಸ್ಥಾನ ಕಟ್ತಕ್ಕಂಥ ನನ್ನ ಪರಮ ಭಕ್ತರೇ 6, 7 ಚದರ 8 ಚದರ ದೇವಸ್ಥಾನ ಕಟ್ಟಿಸ್ತೋರು ಯಾರು ಅಂತ ಇವಾಗ ಹೇಳಬೇಕಾಗಿದೆ. ಇಂಥ ಸಮಯದಲ್ಲಿ ನಾನು ಹೇಳ್ತೀನಿ, ನಮ್ಮ ವೆಂಕಟೇಶ್ ಅಣ್ಣವರು ಸೋಪೆಗಿಟ್ರಿ ನನ್ನ ಅಣ್ಣ ಆಗಬೇಕು. ತಂದೆ ಸಮಾನವಾಗಿ ನಿಂತು ಬೆಂಬಲವಾಗಿ ದೇವಸ್ಥಾನನ ಭಾಳ ಕಷ್ಟದಲ್ಲಿದ್ದೆ. ನಾನು ಭಾಳ ಕಷ್ಟದಲ್ಲಿದ್ದಾಗ ಈ ದೇವಸ್ಥಾನ ಕಟ್ಟಿಸ್ಲೇಬೇಕು ಅಂತ ಬೆಳಗ್ಗೆ ಸಾಯಂಕಾಲ ಸುತ್ತಿ ದೇವಸ್ಥಾನ ಸ್ಥಾಪನೆ ಮಾಡಿಸಿ ನಮಗೆ ಕೈ ಕೊಟ್ಟು ನಡೆಸ್ರೋ ತಮ್ಮರ ಅಂತೇಳಿ ಬಿಟ್ಕೊಟ್ಟಂಥ
ನನಗೆ ಪರಮ ಭಕ್ತ ನಮ್ಮ ಅಣ್ಣ ವೆಂಕಟೇಶಣ್ಣ, ಹೊನ್ನವರದ ವೆಂಕಟೇಶಣ್ಣ, ನನ್ನ ಸ್ವಂತ ಅಣ್ಣ. ಭಾಳ ಹೆಚ್ಚಿನ ರೀತಿಯಲ್ಲಿ ಅಣ್ಣ ತಮ್ಮಂದಿರು, ನನ್ನ ಭಕ್ತರು, ನನ್ನ ಅಣ್ಣ ತಮ್ಮಂದಿರು ನನಗೆ ಬೆಂಬಲವಾಗಿ ನಿಂತ್ಕೊಂಡು ನನ್ನ ಭಕ್ತರ ಬೆಂಬಲದಲ್ಲಿ ನಾನು ನಡ್ಸ್ಕೊಂಬಂದಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಿನ್ನಿಸ್ತಾ ಇದ್ದೀನಿ. ಜೈ ಜೈ. ಇಲ್ಲಿ ನಮ್ಮ ಮಹಾಲಕ್ಷ್ಮಿ ಲೇಔಟು ಗ್ಯಾಸ್ ಗೋಡೌನ್ ರೋಡಲ್ಲಿರೋ ಶನೇಶ್ವರ ಸ್ವಾಮಿ, ಶ್ರೀ ವರದ ಶನೇಶ್ವರ ಸ್ವಾಮಿ ದೇವಸ್ಥಾನದ 26ನೇ ವಾರ್ಷಿಕೋತ್ಸವ ಪ್ರತಿ ವರ್ಷ ಇಲ್ಲಿ ಬಹಳ ಅದ್ಧೂರಿಯಾಗಿ ಭಕ್ತಿಪೂರ್ವಕವಾಗಿ ಮಾಡ್ತಾರೆ. ಇಲ್ಲಿನ ಜನರು ಬಹಳ ನಂಬಿಕೆ ಇಟ್ಟು ಬರುವಂಥ ದೇವಸ್ಥಾನ ಇದು. ಈ ದಿನ ನಮಗೂ ಕರೆ ಕೊಟ್ಟಿದ್ದರು, ಕರೆ ಕೊಟ್ಟಿಲ್ಲ ಅಂದರೂ ಬರ್ತಾಯಿದ್ವಿ. ನಾನು ನನ್ನ ಪರಿಚಯ ಮಾಡ್ಕೊಳ್ಳೋದು ಮತ್ತು ನನ್ನ ಶ್ರೀಮತಿ ಚೇತನ ಕೇಶವಮೂರ್ತಿ ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದರಿಂದ ನಾನು ಅವ್ರ ಪರವಾಗಿ ಬಂದಿದ್ದೀನಿ. ಅವರು ಮತ್ತೆ ಬಂದು ಈ ದೇವರ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಸಾಯಂಕಾಲ ಉತ್ಸವ ಎಲ್ಲ ಇದೆ. ಇಲ್ಲಿ ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಇಲ್ಲಿ ಜನರೆಲ್ಲ ಒಂದೇ ಮನೆಯವ್ರ ಥರ ದೇವಸ್ಥಾನಕ್ಕೆ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಹೆಣ್ಣು ಮಕ್ಕಳುಗಳೇ ಜಾಸ್ತಿ ಇಲ್ಲಿ ಓಡಾಡಿ ತುಂಬ ಸಂಭ್ರಮದಿಂದ ಇರ್ತಾರೆ. ಅವ್ರ ಮನೆ ಸ್ವಂತ ಹಬ್ಬ ಅನ್ನೋ ಥರ ಆಚರಿಸ್ತಾರೆ. ಇಲ್ಲಿ ತುಂಬ ಸತ್ಯಾಸತ್ಯತೆ ಇದೆ. ಈ ಶನೇಶ್ವರ ಸ್ವಾಮಿ ಈ 26ನೇ ವಾರ್ಷಿಕೋತ್ಸವದಂದು ಈ ಎಲ್ಲ ಜನರಿಗೂ, ಈ ಕ್ಷೇತ್ರದ ಎಲ್ಲ ಜನರಿಗೂ ಒಳ್ಳೆ ನೆಮ್ಮದಿ ಕೊಟ್ಟು ಶನೇಶ್ವರ ಸ್ವಾಮಿ ನ್ಯಾಯ ಒದಗಿಸ್ಕೊಡೋನು, ಸತ್ಯ ಅಸತ್ಯನ ತೂಗಿ ಮಾಡೋನು. ಸೊ ಎಲ್ಲ ಜನರಿಗೂ ಸತ್ಯತೆ ಬಗ್ಗೆ ಅರಿವು ಮೂಡಿಸಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಶನೇಶ್ವರನಲ್ಲಿ ಕೇಳ್ಕೊತೀನಿ. ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಈ ಮಹಾಲಕ್ಷ್ಮಿ ಲೇಔಟು ಶನೇಶ್ವರ ದೇವಸ್ಥಾನದ ಭಕ್ತಾದಿಗಳು ತುಂಬ ಜನ ಮಕ್ಕಳಿಲ್ಲದೆ ಇರೋರು ಬರ್ತಾರೆ, ಮಕ್ಕಳಿಲ್ಲದೆ ಇರೋರು ಮಕ್ಕಳಾಗಿ ಬರ್ತಾರೆ ಇಲ್ಲಿ. ಮತ್ತು ಪ್ರತಿಯೊಂದು ಅವರ ಕಷ್ಟಗಳು ಪರಿಹಾರ ಬಗೆಹರಿಸ್ಕೊಳ್ಳೋಕ್ಕೆ ತುಂಬ ಜನ ಬರ್ತಾರೆ ಇಲ್ಲಿ. ಎಲ್ಲ ಪ್ರತಿಯೊಂದು ಬಗೆಹರಿತದೆ. ನವಂಬರ್ ತಿಂಗಳಲ್ಲಿ ವಾರ್ಷಿಕೋತ್ಸವ ಮಾಡ್ತೀವಿ. ತುಂಬ ಜನ ಸೇರ್ತಾರೆ, ಸಾವಿರಾರು ಜನ ಸೇರ್ತದೆ. ಅದು ಅದ್ಧೂರಿಯಾಗಿ ನಡೀತದೆ. ಶನೇಶ್ವರ ದೇವಸ್ಥಾನ ಇದೆ, ಛಾಯಾದೇವಿ ಇದೆ, ಸೂರ್ಯಚಂದ್ರ ಪರಮಾತ್ಮ ಇದ್ದಾರೆ. ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಗಣಪತಿ ದೇವಸ್ಥಾನ ಇದೆ. ಎಲ್ಲನೂ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಅದ್ಧೂರಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡಿದ್ದೀವಿ, ಇನ್ನೂ ಮುಂದೆ ನಡ್ಕೋತೀವಿ. ಅವ್ರು ನಮಗೆಲ್ಲನೂ ಕೊಟ್ಟವ್ರೆ. ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದು ಮಾತ್ರ ಅವ್ರ ಜವಾಬ್ದಾರಿ. ಇಲ್ಲ ಇಲ್ಲ, ಇದೆ 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 ಸತ್ಯ. ನಮಗೆ ಮೊದಲನೇ ದಿವಸ ಅಲ್ಲಿ ಇದನ್ನು ಮಡಗಿದ್ರು, ಯಾವುದು ನಿಂಬೆಹಣ್ಣು. ನಾನು ಮೆಟ್ಲು ಹತ್ತಿದ್ದಂಗೆ ಬಂದ್ಬಿಡ್ತು ನನ್ನ ಪಾದಕ್ಕೆ. ಅವತ್ತೇ ನಾವು ಅಂದ್ಕೊಂಡ್ವಿ, ನಾವು ಮಾಡಿದ್ದು ಅವ್ರಿಗೆ ಅರ್ಪಿತವಾಯಿತು ಅಂತ. ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಇದು ಹಿಂಗೆ ಈ ದೇವಸ್ಥಾನ ಉದ್ಧಾರ ಆಗಲಿ, ಭಕ್ತರು ಅವರ ಸಂತೋಷನ ಅವ್ರು ನೆರವೇರಿಸಲಿ ಅಂತ ಕೇಳ್ಕೊಂಡು